ಮೂರನೇ ಶಕ್ತಿ ಒಂದು ಕಟ್ಟೋದಕ್ಕೆ ಅವಕಾಶ ಇದೆ ರಾಜ್ಯದಲ್ಲಿ. ಜಿಟಿ ದೇವೇಗೌಡರು ಅವ್ರನ್ನ ಭೇಟಿ ಆದ್ರಿ, ನೀವು ಅವರು ಸಹ ಬಹಳ ಹಳೆಯ ಸ್ನೇಹಿತರು. ಹುಡ್ದಪ್ಪ, ಯಾಕಂದ್ರೆ ಅವತ್ತು ಜನತಾದಳಕ್ಕೆ ಜಿಟಿ ದೇವೇಗೌಡರನ್ನ ಕರ್ಕೊಂಡ್ ಬಂದಿದ್ದಾಗ ದೇವೇಗೌಡರನ್ನ ಅವ್ರ ಮನೆ ಕರ್ಕೊಂಡು ಹೋಗಿದ್ ನಾನೇ. ಮುಸ್ಲಿಮರು JDS ನಿಂದ ದೂರ ಆದ್ರ 60% ಓಟು ಒಕ್ಕಲಿಗರದ್ದು ಇವರು ಯೋಗೀಶ್ವರ್ಗೆ ಹೋಯ್ತು. ಅದ್ಯಾಕೆ ಹೋಯ್ತು ಅಂತ ಹೇಳಲ್ಲ ನೀವು? ತಾವು ಮುಸ್ಲಿಮರ ಪರವಾಗಿರ್ತಿರೋ ಅಥವಾ ವಕ್ತ ವಿರುದ್ಧವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ರೈತರು ಮಠಾಧೀಶರ ಪರವಾಗಿರ್ತಿರೋ? ನ್ಯಾಯದ ಪರವಾಗಿರ್ತೀವಿ ನಾವು. ಕುಮಾರಸ್ವಾಮಿ ದೇವೇಗೌಡರನ್ನ ಹೊರಗಿಟ್ಟು ಪಕ್ಷ ನಡೆಸ್ತೀರಾ ಅಂತ? ಅವ್ರನ್ನ ಒಳಗಿಟ್ಕೊಂಡೇ ಪಕ್ಷಕ್ಕೆ ನಡೆಸಬೇಕು ಅಂತ ನಮ್ಗೆ ಆಸೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವೀರೇಶ್ ದಾನಿ. ರಾಜ್ಯದ 3 ಉಪಚುನಾವಣೆಗಳ ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ. JDSನ ಶಾಸಕರೆಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ರಾಜಕೀಯ ಚರ್ಚೆಯ ಬೆನ್ನಲ್ಲೇ JDSನ ಹಿರಿಯ ಶಾಸಕರಾಗಿರ್ತಕ್ಕಂಥ ಜಿಟಿ ದೇವೇಗೌಡರನ್ನ CM ಇಬ್ರಾಹಿಂ ಅವರು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. CM ಇಬ್ರಾಹಿಂ ಹಾಗೂ ಜಿಟಿ ದೇವೇಗೌಡರ ಭೇಟಿಯ ವೇಳೆ ಮಾತುಕತೆ ಏನಾಯ್ತು ಅನ್ನೋದನ್ನ ಸ್ವತಃ CM ಇಬ್ರಾಹಿಂ ಅವರ ಬಳಿನೇ ಕೇಳೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್. ಜಿಟಿ ದೇವೇಗೌಡರು ಅವ್ರನ್ನ ಭೇಟಿ ಆದ್ರಿ, ನೀವು ಅವರು ಸಹ ಬಹಳ ಹಳೆಯ ಸ್ನೇಹಿತರು. ಏನು ಚರ್ಚೆ ಆಯಿತು ಸರ್? ಜಿಟಿ ದೇವೇಗೌಡರದ್ದು ನೆನ್ನೆ ಹುಡ್ದಬ್ಬ. ನೆನ್ನೆ ಮೈಸೂರಲ್ಲಿ ಬೇರೆ ಒಂದು ಕಾರ್ಯಕ್ರಮ ಇತ್ತು ನನಗೆ ಸಾಯಂಕಾಲ. ಸೊ ಅವತ್ತು ಹುಡ್ದಬ್ಬ, ಯಾಕಂದ್ರೆ ಅವತ್ತು ಜನತಾದಳಕ್ಕೆ ಜಿಟಿ ದೇವೇಗೌಡರನ್ನ ಕರ್ಕೊಂಡ್ ಬಂದಿದ್ದಾಗ ದೇವೇಗೌಡರನ್ನ ಅವ್ರ ಮನೆ ಕರ್ಕೊಂಡು ಹೋಗಿದ್ದು ನಾನೇ. ಅವತ್ತು ಅವ್ರು ಹುಡ್ದಬ್ಬದ ದಿವಸನೇ ಹೋಗಿದ್ದು. ಸೊ ಅದಕ್ಕೆ ಅವ್ರಿಗೆ ಹೋಗಿ ಹುಡ್ದಬ್ಬದ ದಿವಸ ಶುಭಾಶಯ ಹೇಳಿ ಅವರು ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ರು. ಅವತ್ತು ಪೂಜೆ ಪುನಸ್ಕಾರ ಪಾಪ ಚೆನ್ನಾಗಿ ಮಾಡ್ತಾರೆ ಅವರು. ಬೆಟ್ಟಕ್ಕೂ ಹೋಗಿದ್ರು, ನರಸಿಂಹದೇವ್ರ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ನಾನು ಮನೆಯಲ್ಲೇ ಇದ್ದೆ. ಅವ್ರು ಬಂದರು, ಅವ್ರ ಜೊತೆ ಕೂತ್ವಿ, ಊಟ ಮಾಡಿದ್ವಿ. ಅವ್ರ ಧರ್ಮಪತ್ನಿಯವರು ಒಳ್ಳೆ ಊಟ ಹಾಕಿದ್ರು. ಅವರಿಗೆ 100 ವರ್ಷ ತನಕ ಬಾಳೆ ಅಂಥೇಳಿ ಶುಭ ಹಾರೈಸಿದೆ. ಆಮೇಲೆ ಅವ್ರಿಗೇನು ತೊಂದರೆ ಆಗಿದೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ನಮಗೂ ಅದೇ ಆಗಿದೆ, ಅವರಿಗೂ ಅದೇ ಆಗಿದೆ. ಮುಂದೆ ನಾವೆಲ್ಲರೂ ಕೂಡ ಜೊತೆಯಲ್ಲೇ ಒಂದು ನಿರ್ಣಯ ತಗೋಣ ಅಂತಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಸರ್, ಭೇಟಿಯ ವೇಳೆ ಇದೆಲ್ಲ ಸೌಜನ್ಯದ ಮಾತುಕತೆ, ಉಪಚಾರ ಎಲ್ಲ ಸಹಜ. ರಾಜಕಾರಣದ ಚರ್ಚೆ ಏನೂ ಆಗಲಿಲ್ವಾ ಅಂತ? ಆಯಿತು, ಆಗಲ್ಲ ಅಂತ ಹೇಳಿಲ್ಲ, ಆಯಿತು. ಮುಂದೆ ಏನು ಮಾಡ್ಬೇಕು, ನಾವು ಹೇಗೆ ಮಾಡಬೇಕು? ನಾನು ಹೇಳ್ದೆ ನಮ್ದೊಂದು ಚಿಂತೆ ಇದೆ. ಮೂರನೇ ಶಕ್ತಿ ಒಂದು ಕಟ್ಟೋದಕ್ಕೆ ಅವಕಾಶ ಇದೆ ರಾಜ್ಯದಲ್ಲಿ. ಈಗ ಕನ್ನಡಿತ ರಕ್ಷಣಾ ಸಮಿತಿಯವರು ಮತ್ತು ಬಹುಜನ್ ಸಮಾಜ್ ಪಾರ್ಟಿಯವರು, ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಇವರೆಲ್ಲರೂ ಕೂಡ್ತಾ ಇದ್ದಾರೆ. ಸೊ ಹಾಗಾಗಿ ಮಾಡೋಕ್ಕೆ ಸಾಧ್ಯವಾ? ಅದು ಒಂದು ಚರ್ಚೆ ಆಯಿತು. ಇಲ್ಲ JDS ಇದು ಮುಂದೆ ಏನಾಗ್ಬೋದು, ಇದಂತೂ ಮುಗೀತು. ಈಗ ಇದ್ರ ಮುಂದೆ ಇದ್ರ ಶಾಸಕರು ಏನಾಗಬೇಕು? ಸೊ ಇವರೆಲ್ಲರ ಜೊತೆಯಲ್ಲೂ ಚರ್ಚೆ ಮಾಡೋಣ. ಏನಾದರೂ ತೀರ್ಮಾನ ಇದ್ದರೆ ನಾವೆಲ್ಲರೂ ಜೊತೆಯಲ್ಲೇ ತಗೋಣ ಅಂಥೇಳಿ ಇಷ್ಟೇ ತೀರ್ಮಾನ ಆಗಿದ್ದಲ್ಲಿ. JDSಗೆ ನೀವೇ ರಾಜ್ಯಾಧ್ಯಕ್ಷರು ಅಂತೀರಾ, ನ್ಯಾಯಾಲಯಕ್ಕೂ ಹೋಗಿದ್ದೀರಾ. ಕುಮಾರಸ್ವಾಮಿ ದೇವೇಗೌಡರನ್ನ ಹೊರಗಿಟ್ಟು ಪಕ್ಷ ನಡೆಸ್ತೀರಾ ಅಂತ? ಅವ್ರನ್ನ ಒಳಗಿಟ್ಕೊಂಡೇ ಪಕ್ಷಕ್ಕೆ ನಡೆಸಬೇಕು ಅಂತ ನಮ್ಗೆ ಆಸೆ. ಆದರೆ ಅವ್ರು BJP ಬಿಡಬೇಕು. B ಫಾರಂ ಅವ್ರ ಕೈಯಾಗಿ ಇರಬಾರ್ದು. ಆ B ಫಾರಂ ಇಲ್ಲ ದೇವೇಗೌಡರು, ಜಿಟಿ ದೇವೇಗೌಡರ ಕೈಯಾಗಿರ್ಬೇಕು, ಇಲ್ಲ CM ಇಬ್ರಾಹಿಂ ಕೈಯಾಗಿರ್ಬೇಕು. ಅಂದರೆ ಇಡೀ JDS ಪಕ್ಷ ನಿಮ್ಮ ಹತೋಟಿಗೆ ಬರಬೇಕು ಅಂತೀರಾ? ಕಾರ್ಯಕರ್ತರ ಹತೋಟಿಗೆ ಬರಬೇಕು, ಕುಟುಂಬ ರಾಜಕಾರಣದಿಂದ ಹೊರಗೆ ಬರಬೇಕು. ನಿಜವಾದ ಒರಿಜಿನಲ್ JDS ನಿಮ್ಮದೇ ಅಂತೀರಾ? ಹಾಗಾದರೆ ಸದ್ಯ ನಿಮ್ಮ ಬಳಿ ನಿಮ್ಮ ಜೊತೆಗೆ ಎಷ್ಟು JDS ಶಾಸಕರಿದ್ದಾರೆ? ಶಾಸಕರಿಂದ ಪಕ್ಷ ತೂಕ ಆಗಲ್ಲ. ಶಾಸಕರು ಸಾಕಷ್ಟಿತ್ತು. ಬಾಂಬೆಲಿ ಏನಾಯ್ತು ನೋಡಿದ್ರಲ್ಲ. ಜನ ಕಾರ್ಯಕರ್ತರು ಎಷ್ಟಿದ್ದಾರೆ ಅದು ಮುಖ್ಯ. ನಮ್ಮ ಜೊತೆಯಲ್ಲಿ ಹುಟ್ಟಿಸೋವಂಥ ಕಾರ್ಯಕರ್ತರಿದ್ದಾರೆ. ಆ ಕಾರ್ಯಕರ್ತರ ಶಕ್ತಿ ನಮ್ಮ ಹತ್ರ ಇರೋದ್ರಿಂದ ಇನ್ನು MLAಗಳು ಇವ್ರದ್ದು 3 ವರ್ಷ ಆಯಸ್ಸು. MLA ಮಾಡೋ ಕಾರ್ಯಕರ್ತನಿಗೆ ಆಯಸ್ಸು ಅವ್ನು ಸಾಯೋ ತನಕ. ಅದಕ್ಕೆ ಜನತಾದಳದ ಶಾಸಕರಿಗೂ ಹೇಳ್ತಾ ಇದ್ದೀನಿ, ಸನ್ಮಾರ್ಗಕ್ಕೆ ವಾಪಸ್ ಬನ್ನಿ, ನಿಮ್ಮ ಕ್ಷೇತ್ರಗಳನ್ನು ಉಳಿಸ್ಕೊಡಿ. ಇಲ್ಲ ಜನ ಕಾರ್ಯಕರ್ತರು ಮುಂದೆ ತೀರ್ಮಾನ ಮಾಡ್ತಾರೆ. ಸರ್, JDSನಲ್ಲಿರೋದು ಕೇವಲ 18 ಶಾಸಕರು ಮಾತ್ರ. 2/3 ಮೆಜಾರಿಟಿಯಲ್ಲಿ 12 ಶಾಸಕರು ಏನಾದರೂ ಹೊರಗಡೆ ಬಂದರೆ
ನೀವೇ ಆ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ ಪ್ರತ್ಯೇಕ ಬಣ ಮಾಡಿ ರಾಜಕಾರಣ ಮಾಡುವ ಸಾಧ್ಯತೆಗಳು ಇವೆಯಾ? ಈಗ 12, 10, 9 ಇವೆ ಲೆಕ್ಕ ಹಾಕಕ್ಕೆ ಹೋಗ್ತಾ ಇಲ್ಲ ನಾನು. ಸಮಯ ಬಂದಾಗ ಏನಾಗತ್ತೆ ಅಂತ ಕಾತ್ ನೋಡಿ. ಸಿನಿಮಾ ಚೆನ್ನಾಗಿದ್ದು ಹೀರೋಯಿನ್ ಹೊಸ ಹೀರೋಯಿನ್ ಇದ್ರೆ ನಡೆಯುತ್ತೆ. ಈಗ ಪಂಡ್ರಿಬಾಯಿ ಹೀರೋಯಿನ್ ಮಾಡಿ ಕಾಲೇಜ್ ಹುಡುಗಿ ಮಾಡಿದ್ರೆ ಹೋಗೋರು ಯಾರು? ಆ ಪರಿಸ್ಥಿತಿ ಇವತ್ತು JDS ಆಗಿದೆ. ತಾಯಿ ಪಾತ್ರಕ್ಕೆ ಸರಿ, ಅವರು ಹೀರೋಯಿನ್ ಪಾತ್ರಕ್ಕೆ ಬರಲ್ಲ. ಇನ್ನು ಹೀರೋಯಿನ್ ಪಾತ್ರಕ್ಕೆ ಬರ್ತಕ್ಕಂಥವ್ರು ಇವತ್ತು ಈ ರಾಜ್ಯದ ಅನೇಕ ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ. ಈಗ ನೀವು ನೋಡಿದ್ರೆ ಶಾಸಕರನ್ನ ಹುಟ್ಟಾಕೋದು ಕಾರ್ಯಕರ್ತರು ಅಂತೀರಾ. ಇನ್ನೊಂದು ಕಡೆ CP ಯೋಗೇಶ್ವರ್ ಅವರು ಹೇಳ್ತಾರೆ, ಪಕ್ಷದ ಹೈಕಮಾಂಡ್ ಒಪ್ಪಿದ್ರೆ JDSನಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ನಾನು ಕಾಂಗ್ರೆಸ್ಗೆ ಕರ್ತರ್ತೀನಿ ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತೀರಾ? ಅದು ಅವ್ರ ಪ್ರಯತ್ನ, ಅವ್ರು ಪ್ರಯತ್ನ ಮಾಡ್ತಿದ್ದಾರೆ, ಮಾಡಲಿ, ಯಾರು ಬೇಡ ಅಂತಾರೆ. ಮಹಾರಾಷ್ಟ್ರ ಮಾದರಿ ರೀತಿಲಿ ಆಪರೇಷನ್ ಆದರೆ ನಾನು ಯಾವತ್ತೂ ಹೇಳೋದು, ನಾರ್ಮಲ್ ಡೆಲಿವರಿಗೆ ಅವಕಾಶ ಕೊಡಿ. ಆಪ್ರೇಷನ್ ಮಾಡಿ ಬೇಬಿ ಹುಟ್ಟಿಸಿದ್ರೆ ಆಯುಸ್ ಭಾರಿ ದಿವ್ಸ ಇರಲ್ಲ. ಹಂಗೆ ಮಾಡೇ ಯಡಿಯೂರಪ್ಪ ಹಾಳ ಹೋಗಿದ್ದು. ಆಪ್ರೇಷನ್ನು ನಾವು ನ್ಯಾಚುರಲ್ ಬರ್ತ್ನವರು, ನ್ಯಾಚುರಲ್ ಆಗಿ ಡೆಲಿವರಿ ಆಗಬೇಕು. 9 ತಿಂಗಳು 9 ದಿವಸ 9 ಗಂಟೆ 9 ನಿಮಿಷದ ಮೇಲೆ ಹುಟ್ಟೋ ಮಗು ಇರುತ್ತಲ್ಲ, ಅದಕ್ಕೆ ಒಳ್ಳೆ ಆರೋಗ್ಯ ಇರುತ್ತೆ. ಸರಿಯಾ? ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ ನಂತರ ಬಹಿರಂಗವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಮುಸ್ಲಿಮರಿಂದನೇ ಸೋತೆ ಅಂತ ಹೇಳಿ. ಹಾಗಾದರೆ ಮುಸ್ಲಿಮರು JDSನಿಂದ ದೂರ ಆದ್ರ? ನಾನು ಅದೇ ನೆನ್ನೆ ಹೇಳಿದ್ದೀನಿ, 20,000 ಮತಗಳು ಮುಸ್ಲಿಮ್ಸ್ದು ಯೋಗೇಶ್ವರಿಗೆ ಹೋಯ್ತು. ಟೋಟಲ್ ಬಂದಿದ್ದು 1,06,000. ಇನ್ನು ಬಾಕಿ ಮತ ಯಾರದ್ದು? ಒಕ್ಕಲಿಗರದ್ದು ನಿಮಗೆ ಬಂತ? 60% ಓಟು ಒಕ್ಕಲಿಗರದ್ದು ಇವರು ಯೋಗೇಶ್ವರಿಗೆ ಹೋಯ್ತು. ಅದ್ಯಾಕೆ ಹೋಯ್ತು ಅಂತ ಹೇಳಲ್ಲ ನೀವು? ನಿಮ್ಮಲ್ಲೇ ನಿಮ್ಮ ಮನೆಯಲ್ಲೇ ಕಳ್ಕೊಂಡು ಬೇರೆಯವ್ರ ಮನೆ ಬಗ್ಗೆ ಯಾಕೆ ದೂರ್ತೀರಿ? ನಿಮ್ಮ ಅಪ್ಪನೇ ಬೇಡ ಅಂದ, ಸಾಬ್ರ ಓಟ್ ಬೇಡ ಅಂತ. ಇನ್ನು ನಿಮ್ಗೆ ಹೆಂಗೆ ಕೊಟ್ಟಾರು? 100%. 1,10,000 ಒಕ್ಕಲಿಗರಲ್ಲಿ 90,000 ಒಕ್ಕಲಿಗರು ಓಟು ಪೋಲ್ ಆಗಿದೆ. ಇವ್ರಿಗೆ ಬಂದಿದ್ದೆ 80,000. ಇನ್ನು ಬಾಕಿ ಯಾವ ಜಾತಿಯರು ಇವ್ರಿಗೆ ಬಂದಿಲ್ವೇ? ಈಗ ಮುಸ್ಲಿಮರ ವಿರುದ್ಧ ಬಹಿರಂಗ ಆರೋಪ ಮಾಡ್ತಾರಲ್ಲ, ಪುಕ್ಷಡಿ ಸಿಕ್ಕಿದ್ದೀವಿ ನಾವು. ನಮ್ಗೆ ಯಾರು ಸಮಾಜ, ಬಡ ಸಮಾಜ ಹೆದರ್ತಾರೆ ಅಂತ ತಿಳ್ಕೊಂಡಾರೆ. ತೋರಿಸ್ತೀನಿ ಅವ್ರಿಗೆ, ತೋರಿಸಿದೀವಿ ನಾವು. ಬ್ಯಾಲೆಟ್ ಮುಖಾಂತರ ತೋರಿಸ್ತಾಯ್ತಲ್ಲ, ಮುಂದೆನೂ ತೋರಿಸ್ತೀವಿ. ಈಗ ರಾಜ್ಯದಲ್ಲಿ ವಕ್ಫ್ ವಿವಾದ ಸಾಕಷ್ಟು ಸದ್ದು ಮಾಡ್ತಾ ಇದೆ. ವಕ್ಫ್ ವಿಚಾರದಲ್ಲಿ ತಾವು ಮುಸ್ಲಿಮರ ಪರವಾಗಿರ್ತಿರೋ ಅಥವಾ ವಕ್ಫ್ ವಿರುದ್ಧವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ರೈತರು ಮಠಾಧೀಶರ ಪರವಾಗಿರ್ತಿರೋ? ನ್ಯಾಯದ ಪರವಾಗಿರ್ತೀವಿ ನಾವು. ವಕ್ಫು ಭೂ ಸುಧಾರಣೆ ಇದನ್ನು ಜಾರಿಗೆ ಬಂದಿದ್ದು ಯಾವಾಗ? 1400 ವರ್ಷದ ಹಿಂದೆ ಉಮರ್ ಫಾರೂಕ್ ರವರು ಅಮೀರುಲ್ ಮೊಮಿನೀನ್ ಇದ್ದಾಗ ಇಸ್ಲಾಂ ಧರ್ಮ ಪ್ರಥಮ ಬಾರಿಗೆ ಭೂ ಸುಧಾರಣೆ ತಂದಿದ್ದು. ಒಣ ಭೂಮಿಯಲ್ಲಿ ಯಾರು ಪಚ್ಚೆ ಪೈರು ಬೆಳಿತಾನೋ ಅವನೇ ಆ ಭೂಮಿಯ ಒಡೆಯ. ಹಾಗೆ ಹೇಳದಂಥ ಇಸ್ಲಾಂ ಧರ್ಮ ಇವತ್ತು ಆ ರೈತ ಪಚ್ಚೆ ಪೈರು ಬೆಳೀತಾ ಇದ್ದಾನೆ, ನೀನು ಹೊರಗೆ ಹೋಗು ಅಂತ ನಾವು ಹೇಳ್ತೀವ? ಇಲ್ಲ. ಇದು BJಪಿಯವ್ರು ಸೃಷ್ಟಿ ಮಾಡಿರೋದು. ನೋಟಿಸ್ ಕೊಟ್ರಲ್ಲ, ಸಿದ್ದರಾಮಯ್ಯನ ಕಾಲದಲ್ಲಿ ಕೊಟ್ಟಿರೋದು 600-700 ನೋಟಿಸು. ಇವ್ರ ಕಾಲದಲ್ಲಿ 300 ನೋಟಿಸ್ ಕೊಟ್ಟವ್ರು ಬಸವರಾಜ ಬೊಮ್ಮಾಯಿ ಇದ್ದಾಗ. ಒಂದು. ಆಮೇಲೆ ಬಂಗಾರಪ್ಪನ ಮಗ ಹಿಂದುಳಿದ ಇಲಾಖೆ ಕಲ್ಯಾಣ ಸಮಿತಿ ಅಧ್ಯಕ್ಷನಾಗಿದ್ದಾಗ ಜಿಲ್ಲಾಧಿಕಾರಿಗಳ ಸಭೆ ಮಾಡಿ ವಕ್ಫ್ನ ಆಸ್ತಿಯನ್ನು ಇದನ್ನು ಪೂರಾ ಜಾರಿಗೆ ಕೊಡಿ ಅಂತೇಳಿ BJP ಸರ್ಕಾರ ಇದ್ದಾಗ ಅದರಲ್ಲಿ ನೋಟಿಫಿಕೇಶನ್ ಹಾಕಿಸಿದವರಲ್ಲಿ ಇವರು. ಈಗ ಪಾಪ ಜಮೀನು ಅದಾಲತ್ತು ಅಂದಾಗ ಇವು ನೆಲದ ಮೇಲಿರೋ ಕಸ ತಗೊಂಡಿರೋ ಮೈ ಮೇಲೆ ಹಾಕ್ಕೊಂಡ್ರು. ಇದು ಹೇಳ್ದೆ ಹೋಗ್ತಿದ್ರೆ ಇದು ಬರ್ತಾನೆ ಇರಲಿಲ್ಲ ಪ್ರಸ್ತಾವನೆ. ವಕ್ಫ್ ವಿಚಾರ ರಾಜ್ಯದಲ್ಲಿ ತೀವ್ರವಾಗಿ ಹೋರಾಟವನ್ನು ಪಡೆದುಕೊಂಡ್ರೆ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಬಹುದೊಡ್ಡ ಕಂದಕ ಏರ್ಪಡಲ್ವಾ ಸರ್? ಆ ಹೋರಾಟ ಆಗಕ್ಕೆ ಅವಕಾಶ ಕೊಡಲ್ಲ ನಾವು. ರೈತನ ಜಮೀನು ರೈತನಿಗೆ ನಾವು ಹೇಳ್ಬಿಟ್ರೆ ಮುಗೀತಲ್ಲ. ಹೋರಾಟದ್ದೇನು ಬಂತು? ರೈತನ ಜಮೀನು ರೈತನಿಗೆ ಕೊಡೋದು, ಜಮೀನು ಏನು ಹೋಗುತ್ತೋ ಆ ಜಮೀನಿನ ಪರಿಹಾರವನ್ನು ಸರ್ಕಾರ ವಕ್ಫ್ ಬೋರ್ಡಿಗೆ ಕೊಡೋದು. ಇದನ್ನು ರೈತ ಸಂಘದವರು ರೆಸಲ್ಯೂಷನ್ ಮಾಡಿದ್ದಾರೆ. ಆ ಜಮೀನು ಏನು ಕಳ್ಕೊತಾರೋ ವಕ್ಫ್ ಬೋರ್ಡ್ನವರು ಅದ್ರ ಪರಿಹಾರ ಸರ್ಕಾರಕ್ಕೆ ಕೊಡಿ ಅಂತ. ನಮ್ದು ಅಷ್ಟೇ ಅಲ್ಲ, ಮಠದ ಜಮೀನು ಹೋಗಿದೆ,
ದೇವಸ್ಥಾನ ಜಮೀನು ಹೋಗಿದೆ, ಅದಕ್ಕೂ ಪರಿಹಾರ ಕೊಡು ಅಂತ ಹೇಳ್ತೀವಿ ನಾವು. ಅದ್ರ ಬಗ್ಗೆ BJP ಮಾತಾಡ್ತಾ ಇಲ್ಲ. ಉಡುಪಿ ಮಠದ ಜಮೀನು ಹೈಕೋರ್ಟು ರೈತನ ಪರವಾಗಲ್ಲ, ಮಠದ ಪರವಾಗಿ ತೀರ್ಮಾನ ಕೊಡ್ತು. ಅದ್ರ ಪರವಾಗಿ ಏನು ಮಾತಾಡ್ತಿದ್ದಾರೆ BJPಯವರು? ಯಾಕೆ ಬಾಯಿ ಮುಚ್ಕೊಂಡಿದೆ ಯತ್ನಾಳ? ಪ್ರತಾಪ್ ಸಿಂಹ ಬಾಯಿ ಬಿಡು. ಸಾಬ್ರು ಒಗ್ ಜಮೀನು ಅಷ್ಟೇ ಜಮೀನಾ? ದೇವಸ್ಥಾನ ಜಮೀನು ಒಬ್ಬ ರೈತ ಮಾಡ್ತಾ ಇದ್ರೆ ಅವನು ರೈತನಲ್ವಾ? ಆ ರೈತನಿಗೆ ನ್ಯಾಯ ಸಿಗಬಾರ್ದಾ? ಮಠದ ಜಮೀನಿಗೆ ದೇವಸ್ಥಾನ ಜಮೀನಿಗೆ ಒಂದು ನ್ಯಾಯ, ಸಾಬ್ರ ಜಮೀನಿಗೆ ಒಂದು ನ್ಯಾಯನಾ? ಇಲ್ಲ, ನ್ಯಾಯ ಒಂದೇ. ರೈತ ಭೂಮಿಯ ಒಡೆಯ, ಆ ಜಮೀನು ಅವನಿಗೆ ಸಿಗಬೇಕು. ಅದ್ರ ಪರಿಹಾರ ದೇವಸ್ಥಾನಕ್ಕೂ ಕೊಡಿ, ಮಠಕ್ಕೂ ಕೊಡಿ, ವಕ್ಫ್ ಬೋರ್ಡಿಗೂ ಕೊಡಿ. ಥ್ಯಾಂಕ್ ಯು ಸರ್. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.